ಕರ್ನಾಟಕ ರಾಜಕಾರಣದಲ್ಲಿ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕದನ ಜೋರಾಗ್ತಾ ಇದ್ದು ದೆಹಲಿಯಲ್ಲಿ ಬೀಡು ಬಿಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ. ಡಿಕೆ ಸೇನೆಯ ಎರಡನೇ ಟೀಮ್ ದೆಹಲಿ ಪರೇಡ್ ಅನ್ನು ಮಾಡ್ತಾ ಇದ್ದು ದೆಹಲಿಯಲ್ಲಿ ಅವರಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಪವರ್ ಟಿವಿಗೆ ಲಭ್ಯ ಆಗಿದೆ. ಯಾವ್ಯಾವ ನಾಯಕರು ಡಿಕೆಶಿ ಅವರ ಪರವಾಗಿ ಡೆಲ್ಲಿನಲ್ಲಿ ಪರೇಡ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್, ನಯನಾ ಮೋಟಮ್ಮ, ಕದಲೂರು ಉದಯ್, ಮಾಗಡಿ ಬಾಲಕೃಷ್ಣ, ಬಾಳಾ ಸಾಹೇಬ್ ಪಾಟೀಲ್ ಹಾಗೆ ಮಹೇಂದ್ರ ತಮ್ಮಣ್ಣನವರ್ ಇವರೆಲ್ಲ ಒಂದು ಟೀಮ್ ನೆನ್ನೆ ತಡರಾತ್ರಿಯೇ ದೆಹಲಿಗೆ ತಲುಪಿದ್ದಾರೆ. ಇವರೆಲ್ಲ ಒಟ್ಟಿಗೆ ಕುಳಿತಿರುವಂತಹ ಫೋಟೋ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಡೆಲ್ಲಿಗೆ ದಂಡಯಾತ್ರೆ ಮಾಡಿರುವಂತಹ ಡಿಸಿಎಂ ಡಿಕೆಶಿಯ ಎರಡನೇ ಟೀಮ್ ಇದು. ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆ ಬಣದ ಶಾಸಕರು ತೆರಳಿದ್ದು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಭೇಟಿಗೆ ಈ ಶಾಸಕರು ಕಸರತ್ತನ್ನ ನಡೆಸುತ್ತಿರುವಂತಹ ಡೀಟೇಲ್ಸ್ ಸದ್ಯ ಲಭ್ಯ ಆಗ್ತಾ ಇದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರ ಎರಡನೇ ತಂಡ ಡೆಲ್ಲಿಗೆ ತಲುಪಿರೋದು ತಡರಾತ್ರಿಯೇ ಇವರೆಲ್ಲ ಡೆಲ್ಲಿ ರೀಚ್ ಆಗಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು ಅನ್ನುವಂಥ ಕಸರತ್ತು ಇವರದ್ದು. ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಗಮನಿಸ್ತಾ ಇದ್ದೀರಾ. ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಹಾಗೆ ಮದ್ದೂರು ಶಾಸಕ ಕದಲೂರು ಉದಯ್, ಹಾಗೆ ಶಿವಗಂಗಾ ಬಸವರಾಜ್, ಇಕ್ಬಾಲ್ ಹುಸೇನ್, ಎಚ್.ಸಿ. ಬಾಲಕೃಷ್ಣ, ಮಾಗಡಿಯ ಎಚ್.ಸಿ. ಬಾಲಕೃಷ್ಣ ಇವರೆಲ್ಲರೂ ಕೂಡ ಒಟ್ಟಿಗೆ ಕುಳಿತಿರುವಂತಹ ಫೋಟೋವನ್ನು ನಾವಿದೀಗ ಗಮನಿಸ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಎರಡನೇ ಟೀಮ್ ಇದೀಗ ಡೆಲ್ಲಿಗೆ ತಲುಪಿರೋದು. ಕಳೆದ ವಾರ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ಕೆಲವು ಶಾಸಕರು ಡೆಲ್ಲಿಗೆ ಭೇಟಿ ಕೊಟ್ಟಿದ್ರು. ಇದು ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಇದೀಗ ಮತ್ತೊಂದು ಟೀಮು ಡೆಲ್ಲಿ ಪರೇಡ್ ಅನ್ನು ಮಾಡ್ತಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇವರೆಲ್ಲ ಹೈಕಮಾಂಡಿನ ನಾಯಕರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರೋದು. ಸದ್ಯದ ರಾಜಕೀಯ ಬೆಳವಣಿಗೆಗಳ ಕುರಿತು ಇವರೆಲ್ಲ ಚರ್ಚೆ ಮಾಡ್ತಾರೆ ಅನ್ನುವಂಥ ಸಾಧ್ಯತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ ನವದೆಹಲಿಯಿಂದ. ಸಂತೋಷ್, ಡಿಕೆ ಶಿವಕುಮಾರ್ ಅವರ ಸೇನೆಯ ಎರಡನೇ ಟೀಮ್ ನವದೆಹಲಿಗೆ ನಿನ್ನೆ ಸಂಜೆ ತಲುಪಿರೋದು. ಏನೆಲ್ಲ ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ, ಯಾರನ್ನೆಲ್ಲ ಇವರು ಭೇಟಿಯಾಗಿದ್ದಾರೆ? ಪ್ರಜ್ವಲ, ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ 2.5 ವರ್ಷ ಪೂರ್ಣಾವಧಿಯಂಥ ಹಿನ್ನೆಲೆಯಿಂದಾಗಿ ಇದೀಗ ಡಿಕೆ ಶಿವಕುಮಾರ್ ಹೇಗಾದರೂ ಮಾಡಿ ಸಿಎಂ ಗಾದಿಯನ್ನು ಏರಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಳೆದ ಹಲವು ತಿಂಗಳಿನಿಂದಲೂ ಕೂಡ ಇದೇ ರೀತಿಯಾದಂತಹ ತಂತ್ರಗಾರಿಕೆ ಕಸರತ್ತುಗಳು ನಡೀತಾ ಇತ್ತು. ಇದೀಗ ಅದು ಕೊನೆಯ ಹಂತಕ್ಕೆ ಬಂದು ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲೇ ಇದ್ದುಕೊಂಡು ತಮ್ಮ ಈ ಒಂದು ಹಂತವಾಗಿ ಶಾಸಕರುಗಳನ್ನು ಫೇಸ್ ಟು ಫೇಸ್ ದೆಹಲಿ ಪರೇಡನ್ನು ಮಾಡುವ ಮುಖಾಂತರವಾಗಿ ಇದೀಗ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗ್ತಿದ್ದರು ಅಂತ ಗಮನಿಸಬೇಕಾಗುತ್ತೆ. ಕಳೆದ ವಾರವಷ್ಟೇ ಕುಣಿಗಲ್ ರಂಗನಾಥ್ ಹಾಗೂ ಬಹುತೇಕ ಗುಬ್ಬಿ ಶ್ರೀನಿವಾಸ್ ಹೀಗೆ ಹಲವು 4-5 ಶಾಸಕರ ತಂಡ ಸ್ವಾಮಿ ನೇತೃತ್ವದ ಸಚಿವರ ನೇತೃತ್ವದಲ್ಲಿ ದೆಹಲಿಗೆ ಬಂದು ಇಲ್ಲಿ ವೇಣುಗೋಪಾಲ್ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರುಗಳನ್ನು ಭೇಟಿ ಮಾಡುವಂತಹ ತಂತ್ರಗಾರಿಕೆ ಒಂದು ಕಡೆ ಆಗಿದೆ. ಮತ್ತೊಂದು ಕಡೆಗೆ ಒತ್ತಡ ಹಾಕುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇತ್ತು. ಇದೀಗ ಎರಡನೆಯ ತಂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಆದರೆ ದೆಹಲಿಯಲ್ಲಿ ಯಾರು ಕೂಡ ಹೈಕಮಾಂಡ್ ಮಟ್ಟದ ನಾಯಕರುಗಳಿಲ್ಲ ಎಕ್ಸೆಪ್ಟ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ದೆಹಲಿಯಲ್ಲೇ ಇದ್ದಾರೆ. ಆದರೆ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕಿಂಚಿತ್ತೂ ಕೂಡ ತಲೆನೋವು ತೆಗೆದುಕೊಳ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಕಾರಣ ಇಷ್ಟೇ, ಸಂಪೂರ್ಣವಾದಂತಹ ಜವಾಬ್ದಾರಿ, ಇಂಚಿಂಚು ಮಾಹಿತಿಗಳು ಈಗಾಗಲೇ ಎಐಸಿಸಿ ಅಧ್ಯಕ್ಷರು ಹೈಕಮಾಂಡ್ ಅಂತ ಕರೆಸಿಕೊಳ್ಳುವಂತಹ ಮಲ್ಲಿಕಾರ್ಜುನ್ ಖರ್ಗೆಗೆ ಮಾತ್ರ ಅದರ ಎಲ್ಲ ಮಾಹಿತಿಗಳು ಇರೋದ್ರಿಂದ ಅದರ ಬಗ್ಗೆ ಸಂಪೂರ್ಣ ಜವಾಬ್ದಾರಿಯನ್ನು, ಜೊತೆಗೆ ಅದರ ಯಾವುದೇ ರೀತಿಯಾದಂತಹ ಇಕ್ಕಟ್ಟುಗಳಿದ್ರೆ ಅದನ್ನು ಬಗೆಹರಿಸ್ತಾರೆ ಅನ್ನುವಂಥ ಒಂದು ಸ್ಪಷ್ಟವಾದಂತಹ ನಿಲುವು ಈಗಾಗಲೇ ಇರುವಂಥದ್ದು ರಾಹುಲ್ ಗಾಂಧಿ ಹಾಗೂ ಉಳಿದಂತಹ ದೆಹಲಿಯಲ್ಲಿರುವಂಥ ನಾಯಕರಿಗೆ. ಹಾಗಾಗಿಯೇ ರಾಹುಲ್ ಗಾಂಧಿ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಈ ನಿಟ್ಟಿನಿಂದಾಗಿ ಸಂಪೂರ್ಣ ಜವಾಬ್ದಾರಿಯನ್ನ ಖರ್ಗೆ ಅವರ ಹೆಗಲಿಗೆ ಹಾಕಲಾಗಿದೆ. ಬಹುಶಃ ಕಾದ್ ನೋಡಬೇಕಾಗುತ್ತೆ ಯಾವ ರೀತಿಯಾದಂಥ ನಿಲುವುಗಳನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈಗ ಸ್ವತಃ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಅಂದ್ರೆ ಯಾರು ಅನ್ನುವಂಥದ್ದು ಈಗ ಪ್ರಶ್ನೆ ಇರುವಂಥದ್ದು. ಸಹಜವಾಗಿ ಕಾಂಗ್ರೆಸ್ನಲ್ಲಿ 4-5 ಜನ ಹಿರಿಯ ಪ್ರಮುಖ ಲೀಡರ್ಸ್ಗಳಿದ್ದಾರೆ. ಅವರೆಲ್ಲರೂ ಸೇರಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವ ರೀತಿಯ ನಿಲುವುಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಮಹತ್ವ ಪಡೆದುಕೊಳ್ಳುತ್ತೆ. ಡಿಕೆಶಿ ಅಂದುಕೊಂಡಂತೆ ಪದೇ ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸಹಜವಾಗಿ ಈ ಹಿಂದೆ ಸರ್ಕಾರ ರಚನೆ ಸಂದರ್ಭದಲ್ಲಿ 2 ನಾಯಕರುಗಳ ನಡುವೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರ ನಡುವೆ ನಡೆದಿರುವಂತಹ ಒಪ್ಪಂದ ಆದರೂ ಏನು, ಈ ರೀತಿಯಂಥ ತಂತ್ರಗಾರಿಕೆಗೆ ಡಿಕೆಶಿ ಮುಂದಾಗ್ತಿರೋದಾದ್ರೂ ಯಾಕೆ, ಹಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಎರಡನೇ ತಂಡ ಇದೀಗ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಬಾಲಕೃಷ್ಣ ಇರ್ಬೋದು, ನಯನ ಮೋಟಮ್ಮ, ಬಸವರಾಜ್ ಇರ್ಬೋದು, ಹೀಗೆ ಹಲವು ಇಕ್ಬಾಲ್ ಹುಸೇನ್,
ಕದಲೂರು ಉದಯ್ ಇರ್ಬೋದು, ಜೊತೆಗೆ ಬಾಬಾ ಸಾಹೇಬ್ ಪಾಟೀಲ್, ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್, ಶಿವಗಂಗಾ ಶಾಸಕ ಚನ್ನಗಿರಿ ಬಸವರಾಜ್, ಹೀಗೆ ಹಲವು 4 ರಿಂದ 6 ಜನ ನೇತೃತ್ವದ ಶಾಸಕರ ತಂಡ ದೆಹಲಿಯಲ್ಲಿ ಬೀಡುಬಿಟ್ಟಿದೆ. ಇವರು ಯಾರನ್ನ ಭೇಟಿ ಮಾಡ್ತಾರೆ ಅನ್ನುವಂಥ ಯಕ್ಷ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಯಾರು ಕೂಡ ದೆಹಲಿಯಲ್ಲಿ ಇಲ್ಲ ಎಕ್ಸೆಪ್ಟ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಯಾರಿಗೂ ಕೂಡ ಅಪಾಯಿಂಟ್ಮೆಂಟ್ ಕೊಡಲ್ಲ, ಸಚಿವರುಗಳಿಗೆ ರಾಹುಲ್ ಗಾಂಧಿ ಭೇಟಿಯನ್ನು ಕೊಡೋದಿಲ್ಲ, ಅವಕಾಶವನ್ನು ಕೊಡೋದಿಲ್ಲ. ಹಾಗಾಗಿ ಶಾಸಕರುಗಳು ಹೋಗಿ ಅವರನ್ನ ಭೇಟಿ ಮಾಡುವಂಥದ್ದು, ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಅದು ಸುಲಭದ ಮಾತಲ್ಲ, ಅದು ನಡೆಯೋದಕ್ಕೂ ಸಾಧ್ಯವಿಲ್ಲ. ಇಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಇದ್ದುಕೊಂಡು ಏನೋ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋಂಥ ಸಂದೇಶವನ್ನು ಕರ್ನಾಟಕಕ್ಕೆ ತಲುಪಿಸ್ತಾ ಇದ್ದಾರೆ, ಡಿ.ಕೆ.ಶಿ ಅವರಿಗೆ ತಲುಪಿಸ್ತಾ ಇದ್ದಾರೆ. ಇದು ಕೇವಲ ಕಸರತ್ತುಗಳ ಮಾತ್ರ ನಡೆಯುತ್ತೆ ಹೊರತು ಯಾವ ರೀತಿಯಾದಂಥ ಬೆಳವಣಿಗೆಗೆ ಸಾಕ್ಷಿಯಾಗುತ್ತೆ ಅನ್ನುವಂಥದ್ದು ತೀರಾ ಕಡಿಮೆ ಸಾಧ್ಯತೆ. ರೈಟ್ ಪ್ರಜ್ವಲ. ಸಂತೋಷ್.